ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಹೊಸ ಆಟ ಶುರುವಾಗಿದೆ. ಮಣ್ಣಿನ ಅಸ್ತ್ರ ಮಾಡೋ ಟಾಸ್ಕ್ ನಲ್ಲಿ ಭಯಂಕರ ಜಗಳವೇ ಆಗಿದೆ. ರಾಜ ಮಂಜಣ್ಣ ಹಾಗೂ ಸೇನಾಧಿಪತಿ ರಜತ್ ಕಿಶನ್ ನಡುವೆ ಕಿತ್ತಾಟ ತಾರಕಕ್ಕೇರಿದ್ದು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಕೋಲಾಹಲವೇ ನಡೆದಂತಿದೆ. ಎರಡು ತಂಡಗಳು ಮಣ್ಣಿನ ಉಂಡೆಗಳಿಗಾಗಿ ಮೈ ಮೇಲೆ ಬಿದ್ದು ಎಳೆದಾಡಿ ಹೊಡೆದಾಡಿ ಜಗಳ ಮಾಡಿಕೊಂಡಿವೆ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಾದ ಕಿತ್ತಾಟಕ್ಕೆ ಕಾರಣವೇನು ಹೇಳ್ತೀನಿ. ಅದಕ್ಕೂ ಮುನ್ನ ಎಐ ರಾಣಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಕ್ಯಾಪ್ಟನ್ ಮಂಜಣ್ಣ ಮಹಾರಾಜನ ಸ್ಥಾನ ಅಲಂಕರಿಸಿ ದರ್ಬಾರ್ ನಡೆಸುತ್ತಿದ್ರು. ಈ ಸಾಮ್ರಾಜ್ಯಕ್ಕೊಬ್ಳು ಯುವರಾಣಿ ಬೇಕಲ್ವೇ? ಖಂಡಿತ ಬೇಕು ಅಂತ ಬಿಗ್ ಬಾಸ್ ಮೋಕ್ಷಿತಾ ಅವರಿಗೆ ಯುವರಾಣಿ ಪಟ್ಟ ಕಟ್ಟಿ ಗದ್ದುಗೆಯ ಮೇಲೆ ಕೂರಿಸಿದ್ರು. ಈ ಬೆನ್ನಲ್ಲೇ ಅಲ್ಲಿನ ಪ್ರಜೆಗಳು ಎರಡು ಬಣಗಳಾಗಿ ಪ್ರತ್ಯೇಕಗೊಂಡಿದ್ರು. ರಾಜ್ಯದಲ್ಲಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲೂ ಬಣ ರಾಜಕೀಯ ಜೋರಾಗಿದೆ. ಒಂದು ಯುವರಾಣಿ ಮೋಕ್ಷಿತಾ ಅವರ ಬಣವಾದ್ರೆ ಇನ್ನೊಂದು ರಾಜ ಮಂಜಣ್ಣ ಬಣವಾಗಿದೆ. ನಿನ್ನೆಯ ಎಪಿಸೋಡ್ ನಲ್ಲಿ ರಾಜ ಮತ್ತು ರಾಣಿಯರ ನಡುವೆ ಗದ್ದುಗೆಗಾಗಿ ಕಿತ್ತಾಟ ಶುರುವಾಗಿತ್ತು. ಇಂದು ಕೂಡ ಬಿಗ್ ಬಾಸ್ ಎರಡು ಬಣಗಳಿಗೆ ಟಾಸ್ಕ್ ನೀಡಿದ್ದಾರೆ. ಅದುವೇ ಮಣ್ಣಿನ ಅಸ್ತ್ರ ಮಾಡೋ ಟಾಸ್ಕ್. ಈ ವೇಳೆ ಮಣ್ಣಿನ ಉಂಡೆಗಳನ್ನ ಎತ್ತಿಕೊಳ್ಳುವಾಗ ಪ್ರಜೆಗಳ ನಡುವೆ ಕಿತ್ತಾಟ ತಳ್ಳಾಟ ನಡೆದಿದೆ. ಮಂಜು ಮತ್ತು ಮೋಕ್ಷಿತಾ ಬಣದ ರಜಸ್ ನಡುವೆ ಮಾತಿನ ಸಮರ ಜೋರಾಗಿದೆ. ಮಂಜು ಬಣದ ಪ್ರಜೆಗಳು ಮೋಕ್ಷಿತಾ ಬಣದ ಸದಸ್ಯರನ್ನ ತಳ್ಳಿ ಮಣ್ಣನ್ನ ಎತ್ತಿಕೊಂಡು ಹೋಗಿದ್ದಾರೆ. ದೊಡ್ಡ ಮನೆಯಲ್ಲಿ ನಾನಾ ನೀನಾ ಅನ್ನೋದು ಕಾಮನ್ ಆಗಿರುತ್ತೆ. ಆದ್ರೆ ಈ ಸಲದ ಬಿಗ್ ಬಾಸ್ ಮನೆಯಲ್ಲಿ ಅದು ಕಡಿಮೆ ಕಂಡು ಬಂದಿತ್ತು. ಹಾಗೆನ್ನುವ ಹೊತ್ತಿಗೆ ಇದೀಗ ಉಗ್ರ ಮಂಜು ಮತ್ತು ರಜತ್ ನಡುವೆ ಮಾತಿನ ಚಕಮಕಿ ಆಗಿದೆ. ಅದೆಷ್ಟು ಅಂದ್ರೆ ನಾನಾ ನೀನಾ ಎನ್ನುವ ಮಟ್ಟಕ್ಕೆ ಹೋಗಿ ನಿಂತಿದೆ. ಟಾಸ್ಕ್ ವೇಳೆ ಕೋಪಿಸಿಕೊಂಡ ರಜತ್, ನಾನು ತಳ್ಳೋದಿದ್ರೆ ಸರಿಯಾಗಿ ತಳ್ತೇನೆ, ಬುರುಡೆ ಒಡೆದು ಹೋಗುವಾಗೆ ತಳ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನ ಕೇಳಿಸಿಕೊಂಡು ಅಲ್ಲಿಗೆ ಮಂಜಣ್ಣ ಎಂಟ್ರಿ ಆಗಿ, ಬುರುಡೆ ಹೊಡಿತೀಯ ನೀನು, ಏನ್ ರೌಡಿಸಮ್ಮ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ರೌಡಿ ಅಂತ ಯಾಕೆ ಹೇಳ್ತೀಯಾ ಎಂದು ರಜತ್ ಕೂಡ ಕಿರ್ಚಾಡಿದ್ದಾರೆ. ಆಗ ದೊಡ್ಡ ಮನೆಯಲ್ಲಿ ಇಷ್ಟು ದಿನ ಇರೋದು ಅಷ್ಟು ಸುಲಭವಲ್ಲ, ಈಗ ಬಂದು ಏನೇನೋ ಮಾತಾಡೋದಲ್ಲ ಅಂತ ಉಗ್ರ ಮಂಜು ಹೇಳ್ತಾರೆ. ಇದಕ್ಕೆ ಪ್ರತಿಯಾಗಿ ರಜತ್ ಕೂಡ ಮಾತನಾಡಿದ್ದಾರೆ. ಮೊದಲಿನಿಂದ ಒಂದು ಲೆಕ್ಕ, ಈಗೇನೆ ಬೇರೆ ಲೆಕ್ಕ ಅಂತ ಸುದೀಪ್ ಅವರ ಡೈಲಾಗ್ ಕೂಡ ಹೊಡೆದಿದ್ದಾರೆ. ಇನ್ನು ರಾಜರಾಣಿ ಆಟವನ್ನ ಯುವರಾಣಿ ಮೋಕ್ಷಿತಾ ಹಾಗೂ ಮಂಜಣ್ಣ ತೀರಾ ವೈಯಕ್ತಿಕವಾಗಿ ತೆಗೆದುಕೊಟ್ಟಂತೆ ಕಾಣ್ತಿದೆ. ಅದೇನೇ ಇರ್ಲಿ, ಇವತ್ತಿನ ನಾನಾ ನೀನಾ ಆಟ ನೋಡ್ಬೇಕು ಅಂದ್ರೆ ಸಂಜೆವರೆಗೆ ನೀವು ಕಾಯಲೇಬೇಕು. ಬಿಗ್ ಬಾಸ್ ನ ಹೊಸ ಅಪ್ಡೇಟ್ ಗಳಿಗಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಐ ರಾಣಿ ಯೂಟ್ಯೂಬ್ ಚಾನೆಲ್.